ಹಾಯ್ ಹಲೋ ಫ್ರೆಂಡ್ಸ್, ಬದುಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು. ಸೊ ನಮಗೆಲ್ಲರಿಗೂ ಗೊತ್ತೇ ಇದೆ, ಒಂದು SIT ರಚನೆ ಆಗಿದ್ದು ಜುಲೈ ತಿಂಗಳಲ್ಲಿ. ಅವತ್ತಿಂದ ಇವತ್ತು ತನಕ ತನಿಖೆ ನಡೀತಾ ಇದೆ ಅಂತ ಅಂದ್ಬಿಟ್ಟು. ಬಟ್ SITಯ ವರದಿ 1000 ಪುಟಗಳ ವರದಿ ಗೃಹ ಇಲಾಖೆನ ತಲುಪಿದೆ ಅನ್ನೋದು ನಮಗೆ ಗೊತ್ತಿದೆ. ಆದರೆ ಆ 1000 ಪುಟಗಳ ವರದಿಯಲ್ಲಿ ಏನಿದೆ ಅನ್ನೋದು ಮಾತ್ರ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಅಷ್ಟೇ ಅಲ್ಲ, SIT ತನಿಖೆ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಬಟ್ ಆದರೂ ಸಹ ಎಲ್ಲರ ಚಿತ್ತ ಧರ್ಮಸ್ಥಳದ ಸುತ್ತ ಅನ್ನೋ ರೀತಿ ಎಲ್ಲರಿಗೂ ದಿನದಲ್ಲಿ ಒಂದು ಸರಿ ಆದ್ರೂ ಸೌಜನ್ಯ ಪ್ರಕರಣ ಏನಾಗಿರ್ಬೋದು, SIT ತನಿಖೆ ಏನಾಗ್ಬಿರ್ಬೋದು ಅಂತ ಒಂದ್ಸರಿ ಅನ್ಸುತ್ತೆ. ಜನಸಾಮಾನ್ಯರಲ್ಲಿ ಸಾಕಷ್ಟು ಪ್ರಶ್ನೆಗಳು ಹಾಗೆ ಉಳಿದ್ಬಿಟ್ಟಿದೆ. ಸೊ ಆ ಪ್ರಶ್ನೆಗಳಿಗೆ ಎಲ್ಲದಕ್ಕೂ ಉತ್ತರ ಬೇಕಾಗಿದೆ. ಅದರಿಂದ SIT ತನಿಖೆಯಲ್ಲೇ ಅದು ಹೊರಗೆ ಬರಬೇಕಾಗಿದೆ. ಎಲ್ಲರಿಗೂ ಬೇಕಾಗಿರೋದು ವರದಿ ಬಹಿರಂಗವಾಗಿ, ಕಾನೂನು ಕ್ರಮವಾಗಿ ನಿಜವಾದ ಅಪರಾಧಿಗಳಿಗೆ ಶಿಕ್ಷೆ ಆಗಲಿ ಅನ್ನುವಂಥ ಒಂದು ಎಲ್ಲರಲ್ಲೂ ಇದೆ. ಸಂವಿಧಾನದ ಮೇಲೆ, ಕಾನೂನಿನ ಮೇಲೆ ನಂಬಿಕೆ ಬರಬೇಕಂತಂದ್ರೆ ಜನಸಾಮಾನ್ಯರಿಗೆ ಈ ಒಂದು ಪ್ರಕರಣದಲ್ಲಿ ನ್ಯಾಯ ಸಿಗಲೇಬೇಕು. ಸುಳ್ಯ ಮೂಲದ ಅಶ್ವಿನ್ ಕುಮಾರ್ ಎನ್ನುವರು ಒಂದು RTI ಮುಖಾಂತರ ಒಂದು ಸ್ವಲ್ಪ ಇನ್ಫಾರ್ಮೇಶನ್ನ SIT ತನಿಖೆಯ ಬಗ್ಗೆ ಅಥವಾ SIT ವರದಿ ಏನು 1000 ಪುಟಗಳಿದೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಈ ಒಂದು ಇನ್ಫಾರ್ಮೇಶನ್ ಇಂದ ನಮಗೆ ತಿಳಿದು ಬರುವಂತ ಒಂದು ಇಂಪಾರ್ಟೆಂಟ್ ಅಂಶಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ನಿಮಗೆಲ್ಲ ಗೊತ್ತೇ ಇದೆ, SIT ಒಂದು ಫಾರ್ಮ್ ಆಗಿದ್ದ 2016ರಿಂದ 2026ರವರೆಗೆ ಧರ್ಮಸ್ಥಳದಲ್ಲಿ ಯಾವುದೇ ಒಂದು ಮಹಿಳಾ, ಮಕ್ಕಳ ಮತ್ತು ಜನಸಾಮಾನ್ಯರಿಗೆ ಏನಾದ್ರು ಒಂದು ತೊಂದರೆ ಆಗಿದ್ರಲ್ಲಿ ಅಲ್ಲಿ ಆದಂಥ ಸಾವು ನೋವುಗಳ ಬಗ್ಗೆ ಒಂದು ವರದಿ ಕೊಡಬೇಕು ಅಂತ ಅಂದ್ಬಿಟ್ಟು ಒಂದು SIT ಆಯೋಗ ಅದು ಒಂದು ಫಾರ್ಮ್ ಆಗುತ್ತೆ. ಬಟ್ ಅದಾದಾಗಿಂದ ಇಲ್ಲಿ ತನಕ ಏನು ಇನ್ಫಾರ್ಮೇಶನ್ ಅಂತ ಕ್ಲಿಯರ್ ಆಗಿ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಸೊ ಈಗ ತಿಳಿದಂತೆ 681 ಪ್ರಕರಣಗಳು ಸದ್ಯಕ್ಕೆ ದಾಖಲಾಗಿದೆ ಅಂತ ಅಂದ್ಬಿಟ್ಟು, ಮತ್ತು 123 ಹೆಣಗಳಿಗೆ ಅಂದ್ರೆ UDR ಇಲ್ಲ ಅಂತ ಅಂದ್ಬಿಟ್ಟು ಅಲ್ಲಿನ ಒಂದು ಪಂಚಾಯತಿಯವರೇ ಹೇಳ್ತಾ ಇದ್ವಿ. ಅನಾಥ ಶವಗಳಿಗೆ ಯಾವಾಗಲೂ ಅಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ವಾ ಯಾವ್ದು ಮರಣೋತ್ತರ ಪರೀಕ್ಷೆ ನಡೆಯೋದು. ಆದ್ರೆ KS ಹೆಗ್ಡೆ ಹಾಸ್ಪಿಟಲ್ ಅದು ಪ್ರೈವೇಟ್ ಹಾಸ್ಪಿಟಲ್ ಆಗಿದ್ರು ಸಹ ಮರಣೋತ್ತರ ಪರೀಕ್ಷೆಗೆ ಅಲ್ಲಿ ಹೋಗಿದೆ ಎಷ್ಟೋ ಹೆಣಗಳು ಅಂತ ಹೇಳ್ತಾ ಇದ್ರು. 84 ಶವಗಳ ಬಗ್ಗೆ ಅಲ್ಲಿ ಒಂದು ಇನ್ಫಾರ್ಮೇಶನ್ ಅಲ್ಲಿ ಕೊಟ್ಟಿದ್ದಾರೆ. ಆದ್ರೆ ಆ ಒಂದು ಪ್ರೈವೇಟ್ ಹಾಸ್ಪಿಟಲ್ಗೆ ಏನಕ್ಕೆ ತಗೊಂಡೋದ್ರು ಅನ್ನುವಂಥ ಒಂದು ಪ್ರಶ್ನೆಗೆ ಮಾತ್ರ ಅಲ್ಲಿ ಯಾರಿಂದನೂ ಉತ್ತರ ಸಿಕ್ಕಿಲ್ಲ. ಅನಾಥ ಶವಗಳು ಸಿಕ್ಕಿದ್ರೆ ಅದನ್ನ ಅವ್ರ ಮನೆಗೆ ಒಪ್ಸಕ್ಕೆ ಮುಂಚೆ ಒಂದು 2-3 ದಿನ ವೇಟ್ ಮಾಡ್ತಾರೆ. ತೀರಾ ಸಿಕ್ಕಲೇ ಇಲ್ಲ, ಅವ್ರ ಮನೆಯವ್ರು ಬರಲೇ ಇಲ್ಲ ಅಂತ ಅಂದ್ರೆ, ನ್ಯೂಸ್ ಪೇಪರ್ಲೆಲ್ಲ ಹಾಕಾದ್ಮೇಲೂ ಬರಲಿಲ್ಲ ಅಂತ ಅಂದ್ರೆ ಆ ಒಂದು ವಿಧಾನಗಳನ್ನ ಗೌರ್ಮೆಂಟ್ ಇಂದಾನೆ ಮಾಡಬೇಕಾಗುತ್ತೆ. ಸೊ ಪೊಲೀಸರು ದಫಾನ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಆದರೆ ಅವರು ಒಂದು 2-3 ದಿನ ಕಾದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಆದರೆ ಆ ಒಂದು ಫೀಸರ್ಗಳಿಗೆ ಆಗಿರ್ಬೋದು, ಅವ್ರು ಯೂಸ್ ಮಾಡಿದಂಥ ಒಂದು ಫೀಸರ್ ನಾವು ಯಾವ ಟೈಮಲ್ಲಿ ಯೂಸ್ ಮಾಡಿದ್ದೀವಿ, ಅದಕ್ಕೆ ಇಷ್ಟು ಪೇಮೆಂಟ್ ಮಾಡಿದ್ವಿ ಅನ್ನುವಂಥ ಒಂದು ಬಿಲ್ಗಳಾಗಿರ್ಬೋದು ಅಲ್ಲಿ ಯಾವುದೇ ಒಂದು ಪೊಲೀಸ್ ಅಧಿಕಾರಿ ಕೊಡ್ತಾ ಇಲ್ಲ. ಮತ್ತು ಏನು KS ಹೆಗ್ಡೆ ಹಾಸ್ಪಿಟಲ್ಗೆ 84 ಶವಗಳನ್ನ ಹೋಗಿದೆ ಅಂತ ಅನಾಥ ಶವಗಳಿಗೆ ಮರಣೋತ್ತರ ಪರೀಕ್ಷೆ ಕಳಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಪ್ರತಿ ಮರಣೋತ್ತರ ಪರೀಕ್ಷೆ ಟೈಮಲ್ಲಿ ಫೋಟೋ ಮತ್ತು ವಿಡಿಯೋನ ದಾಖಲಾತಿ ಮಾಡ್ಕೊಳ್ತಾರೆ. ಬಿಕಾಸ್ ಮುಂದೆ ಏನಾದರೂ ಅವರ ಒಂದು ಫ್ಯಾಮಿಲಿಯವರು ಯಾರಾದರೂ ಬಂದು ಕೇಳಿದ್ರೆ ಅದನ್ನು ಕೊಡಬೇಕಾಗುತ್ತೆ. ಸೊ ಹಾಗಾಗಿ ಪೊಲೀಸ್ ಅಧಿಕಾರಿಗಳು ಡೆಫಿನೆಟ್ ಆಗಿ ಒಂದು ಫೋಟೋ ಮತ್ತು ವಿಡಿಯೋಸ್ನ ತಗೊತಾರೆ. ಬಟ್ ಅದು ಸಹ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇಷ್ಟು ಒಂದು SIT ವರದಿಯಲ್ಲಿ ಬಂದಿದೆ ಹೊರಗೆ ಅಂತ ಅಂದ್ಬಿಟ್ಟು ನಮ್ಗೆ ಈ ಒಂದು ವಿಷಯ ಅಶ್ವಿನ್ ಕುಮಾರ್ ಅವರಿಂದ ಗೊತ್ತಾಗಿದೆ. ಅಂದ್ರೆ SIT ವರದಿ ಏನು ಬಹಿರಂಗ ಆಗಲಿ, ಎಲ್ಲರಿಗೂ ಒಂದು ಅಲ್ಲಿ ಅನುಭವಿಸಿದಂತಹ ಸಾವು ನೋವುಗಳಿಗೆ ಒಂದು ನ್ಯಾಯ ಸಿಗಲಿ ಅನ್ನೋದೇ ಎಲ್ಲರ ಒಂದು ಆಗ್ರಹ. ಬಟ್ ಯಾಕೆ ಬಹಿರಂಗ ಪಡಿಸ್ತಾ ಇಲ್ಲ ಗೌರ್ಮೆಂಟ್ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಈವನ್ ಮಹಿಳಾ ಆಯೋಗದವರು ಪದೇ ಪದೇ ಒಂದು ಲೆಟರ್ ಬರೆದು ಕೇಳ್ತಾ ಇದ್ದಾರೆ. ಬಟ್ ಯಾವುದೇ ಒಂದು ಇನ್ಫಾರ್ಮೇಶನ್ ಅವ್ರಿಗೂ ಸಹ ಸಿಕ್ಕಿಲ್ಲ ಅನ್ಸುತ್ತೆ. ಸೊ ಹಾಗಾಗಿ ಎಲ್ಲೂ ಒಂದು ಮೆನ್ಷನ್ ಆಗಿಲ್ಲ, ಅವರು ಸಹ ಏನೋ ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಇದು ಯಾರ ಒತ್ತಡದಿಂದನೂ ಆಗ್ತಾ ಇದೆ ಅನ್ನೋದು ನಮಗಂತೂ ಗೊತ್ತಾಗ್ತಾ ಇಲ್ಲ. ಆದರೆ ಬಟ್ ಒಂದೇ ಒಂದು ಆಶಾ ಕಿರಣದಂತೆ ಸುಪ್ರೀಂ ಕೋರ್ಟಲ್ಲಿ ಒಂದು ಏನು ಸಾಕ್ಷಿ ಆಧಾರಗಳಿದ್ದಾವೆ ಅವುಗಳನ್ನ ರಕ್ಷಿಸಬೇಕು ಮತ್ತು ನೆಕ್ಸ್ಟ್ ಒಂದು ತನಿಖೆ ಹೇಗೆ ಮಾಡಬೇಕು ಅನ್ನುವಂಥ ಒಂದು ಪ್ರಶ್ನೆಗಳನ್ನ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಕೇಳಿರುವುದು. ಈ ರೀತಿ ಒಂದು ಬೆಳವಣಿಗೆ ಸೌಜನ್ಯ ಮ್ಯಾಟ್ರಲ್ಲಿ ಆಗಿರೋದು ತುಂಬಾ ಒಂದು ಖುಷಿ ಆಗುತ್ತೆ. ಸೌಜನ್ಯಗೆ ನ್ಯಾಯ ಸಿಗುತ್ತೆ ಅನ್ನುವಂಥ ಒಂದು ಸಣ್ಣ ಹೋಪ್ ಎಲ್ಲರಲ್ಲೂ ಮೂಡಿದೆ. ಪ್ರತಿಯೊಬ್ಬರು ಪ್ರಶ್ನೆ ಮಾಡ್ತಾ ಇದ್ರು, ಯಾಕೆ ಸುಪ್ರೀಂ ಕೋರ್ಟ್ಗೆ ಹೋಗಲ್ಲ ಸೌಜನ್ಯ ಹೋರಾಟಗಾರರು ಮತ್ತು ಕುಸುಮಾವತಿ ಅವರು ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ರಲ್ವಾ. ಸೊ ಈಗ ಹೋದ್ಮೇಲೆ ಆಯ್ತು, ಇಲ್ಲಿಗೆ ಅಲ್ಲಿ ಕೇಸ್ ನಡೀತಾ ಇದೆ, ಬಟ್ ಇವಾಗ ಕೇಳ್ತಾ ಇದ್ದಾರೆ ಇವ್ರು ಯಾಕೆ ಇಷ್ಟು ವರ್ಷಗಳ ನಂತರ ಹೋದ್ರು, ಮುಂಚೆನೇ ಹೋಗ್ಬೋದಿತ್ತಲ್ಲ. ಈ ರೀತಿ ಒಂದು ಪ್ರಶ್ನೆಗಳು ನ್ಯಾಯ ಸಿಗಬೇಕು ಅನ್ನುವಂಥ ವ್ಯಕ್ತಿಗಳು ಯಾರು ಈ ರೀತಿ ಪ್ರಶ್ನೆ ಮಾಡಲ್ಲ. ಯಾರು ಸೌಜನ್ಯಗೆ ನ್ಯಾಯ ಸಿಗಬಾರ್ದು ಅನ್ನುವಂಥ ಒಂದು ಜನಗಳಿದ್ದಾರೆ, ಅವರ ಒಂದು ಮನಸ್ಸಾಕ್ಷಿನ ಕೊಂದ್ಕೊಂಡು ಈ ರೀತಿ ಒಂದು ಕಮೆಂಟ್ಗಳನ್ನ ಹಾಕ್ತಾರೆ ಅಂತ ನನಗೆ ಅನ್ಸುತ್ತೆ. ಹೇಳಿದೆ, ಸೊ ಒಂದು ಸಾಕ್ಷಿಗಳನ್ನ ರಾಜ್ಯ ಸರ್ಕಾರ ಗೌಪ್ಯವಾಗಿಟ್ಟು ಅವ್ರನ್ನ ಕಾಪಾಡಬೇಕು, ಅವ್ರಿಗೆ ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ನಮಗೆ ಗೊತ್ತಿರೋ ಹಾಗೆ ಅಂದರೆ ನಾವು ಕಂಡಿರೋ ಹಾಗೆ ಒಬ್ಬ ಜನಸಾಮಾನ್ಯರಿಗೆ ಈಸಿಯಾಗಿ ಗೊತ್ತಾಗಿರುವಂಥ ಒಂದು ಸಾಕ್ಷಿಗಳಂತ ಅಂದರೆ ಚಿಕ್ಕ ಕೆಂಪಮ್ಮ ಆಗಿರ್ಬೋದು, ಚಿನ್ನಯ್ಯ ಆಗಿರ್ಬೋದು, ಇವರಿಷ್ಟೇ ಅಲ್ಲ. ಈವನ್ ಒಂದು ಏನು ಸೌಜನ್ಯಗೆ ಆಸ್ಪತ್ರೆ ಸಿಬ್ಬಂದಿ ಅಂದರೆ ಸೌಜನ್ಯಗೆ ಮರಣೋತ್ತರ ಪರೀಕ್ಷೆ ಮಾಡುವಾಗ ಇದ್ದಂಥ ಆಸ್ಪತ್ರೆ ಸಿಬ್ಬಂದಿ ಡಾಕ್ಟರ್ ರಶ್ಮಿ ಅವರಾಗಿರ್ಬೋದು. ಬಟ್ ಡಾಕ್ಟರ್ ಆದಮ್ ಅವರು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಡಾಕ್ಟರ್ ರಶ್ಮಿ ಅವರಾಗಿರ್ಬೋದು ಅಥವಾ ಅವರಿಗೆ ಸಹಾಯ ಮಾಡಿದಂಥ ನರ್ಸ್ಗಳಾಗಿರ್ಬೋದು ಮತ್ತು ಏನು ಆ ಪೊಲೀಸ್ ಅಧಿಕಾರಿಗಳು ಆ ಟೈಮಲ್ಲಿ ಇದ್ರಲ್ಲ, SP ಯೋಗೀಶ್ ಅವರು ಮತ್ತು ಅವರ ತಂಡ, ಇವರೆಲ್ಲರಿಗೂ ಒಂದು ಸರಿಯಾಗಿ ಒಂದು
ತನಿಖೆ ಮಾಡಿದ್ರೆ ಡೆಫಿನೆಟ್ಲಿ ಸತ್ಯ ಅಂತೂ ಹೊರಗೆ ಬರುತ್ತೆ ಅನ್ನೋದು ನಮ್ಮ ಒಂದು ಆಶಯ. ಇಷ್ಟೆಲ್ಲ ಇದ್ರೂ ಸಹ ರಾಜ್ಯ ಸರ್ಕಾರ ಏನಕ್ಕೆ ಅಷ್ಟೊಂದು ಒಂದು ಮುತುವರ್ಜಿ ವಹಿಸಿ ಸೌಜನ್ಯಗೆ ನ್ಯಾಯ ಕೊಡಿಸೋ ಕಡೆ ನಿಟ್ಟಿನಲ್ಲಿ ವರ್ಕ್ ಮಾಡ್ತಿಲ್ಲ ಅನ್ನೋದೊಂದು ನಮ್ಮಲ್ಲಿ ಆಲ್ವೇಸ್ ಒಂದು ಕಾಡುವಂಥ ಒಂದು ಪ್ರಶ್ನೆ. ಸೊ ಕೋಟ್ಯಾಂತರ ಜನರಿಗೆ ಒಂದು ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗಬೇಕು ಅನ್ನೋಂಥ ಆಸೆ ಇದೆ. ಸೊ ಆ ಆಸೆ ಬೇಗ ನೆರವೇರಲಿ ಅಂತ ಅಂದ್ಬಿಟ್ಟು ನಾನು ಸಹ ಬಯಸ್ತೀನಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಫೈನಲಿ ವಿ ವಾಂಟ್ ಜಸ್ಟಿಸ್ ಫಾರ್ ಸೌಜನ್ಯ. ಸತ್ಯಮೇವ ಜಯತೆ. ಥ್ಯಾಂಕ್ ಯು ಸೊ ಮಚ್.